ಸಮಪ್ರಭಾ ಹೌದ್ರಿಪ್ಪ ಹೌದು. ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯಸು ಸರ್ವದಾ. ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಅವತರಿಸಿ ಬಂದಿರತಕ್ಕಂಥ ರೇವಣ ಸಿದ್ದೇಶ್ವರನ ಕರ್ತುಗದಿಯು ಕೂಡ ಭಕ್ತಿ ಪ್ರಣಾಮಗಳನ್ನು ಹೇಳಿ ಸೂರಮ್ಮ ದೇವಿಯ ಸುತ ಭರಮದೇವರ ಕಂದ ಆಹಾ ದುಷ್ಟರನ್ನು ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ದೊಂಕನಾಡ ದೈಗೊಂಡ ಗೌಡಗ ಭಂಡಾರದಿಂದ ಸಿರಿತನ ಕೊಟ್ಟಿರ್ತಕ್ಕಂಥ ಆಹಾ ಯಾರಿಪ್ಪ ಕ್ವಾನೂರ ಕರೆದೇವರ ಕರ್ತುಗದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣಪುರ ಆಹಾ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಆಹಾ ಯಾರಿಪ್ಪ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತುಗದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಆಹಾ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂಥ ಶಿವಯೋಗಿ ಮೋಕ್ಷಿದ್ದೇಶ್ವರನ ಕರ್ತುಗದಿಯು ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಗಡಿಭಾಗದಲ್ಲಿ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಗಂಡು ಮೆಟ್ಟಿದ ನಾಡು ಆಹಾ ಯಾವ್ದ್ರಿಪ್ಪ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿ ಆಹಾ ಭೀಮಾ ನದಿಯ ಒಂದು ಬಲಭಾಗದೊಳಗ ಆಹಾ ಪಂಢರಪುರ ಪುಣ್ಯಕ್ಷೇತ್ರ ಅಂತೇಳಿ ಜಗತ್ತಿನಲ್ಲಿ ಪ್ರಸಿದ್ಧ ಆಗೈತಲ್ರಿಪ್ಪ ಇದೇ ಮಹಾರಾಷ್ಟ್ರ ರಾಜ್ಯದೊಳಗ ಭೀಮಾ ನದಿಯ ಎಡಭಾಗದೊಳಗ ಇದು ಎರಡನೇ ಪಂಢರಾಪುರ ಪುಣ್ಯಾತ್ಮರೇ, ಇದು ಎರಡನೇ ಪಂಢರಾಪುರ. ಹೌದ್ರಿಪ್ಪ ಹೌದು. ಯಾಕ ಈ ಮಾತನ್ನ ಈ ದೈವದೊಳಗೆ ಹೇಳಬೇಕು ಅಂತ ಕೇಳಿದ್ರ, ಯಾಕ್ರಿಪ್ಪ ಗುರುಜಿ ಅವ್ರ ನನ್ನ 38 ವರ್ಷ ಸರ್ವೀಸಿನೊಳಗ 1700 ಮಟ್ಟ ಮನೆಯಲ್ಲಿ ಜನಸಾಗರ ಪುಣ್ಯಕ್ಷೇತ್ರ ಕೂಡಿರ್ತಕ್ಕಂಥ ಸ್ಥಾನ ಯಾವ್ದಾರಿದ್ರು ಅದು ಕುಂಬಾರಿಗೆ ಎನಿಸಿದ್ದ ಮುತ್ಯಾನ ಸ್ಥಾನ ಅಂತ ಸಭಾದೊಳಗೆ ಕೈ ಎತ್ತಿ ಹೇಳ್ಬೇಕಾಗ್ತದೆ ಈ ಮಾತನ್ನ. ಹೌದ್ರಿಪ್ಪ. ಅದಕ್ಕೆ ಇದು ನನ್ನ ಮನವಪೂರ್ವಕವಾಗಿ ನನ್ನ ಮನಸ್ಸಪೂರ್ವಕವಾಗಿ ಇವತ್ತಿನ ದಿವಸ ಇದು ಎರಡನೇ ಪಂಢರಾಪುರ ಅಂತ ನನ್ನ ಅನಿಸಿಕೆಯಿಂದ ಬಂದಿರತಕ್ಕಂತ ಮಾತ. ಹೌದ್ರಿಪ್ಪ ಹೌದು. ಪವಾಡ ಪುರುಷ ಸಿದ್ಧಿ ಪುರುಷ ಬೇಡಿದವರಿಗೆ ಬೇಕಾದ ಕೊಡುವಂತ ಕಾಮಧೇನು ಕಲ್ಪವೃಕ್ಷ. ಹೌದಲ್ರಿಪ್ಪ ಹೌದು. ಅಂತ ಒಬ್ಬ ಗೇನಸಿದ್ಧ ಮುತ್ಯಾನ ಜಾತ್ರೆ ನಿಮಿತ್ತವಾಗಿ ನೀವೆಲ್ಲರೂ ಕೂಡಿರಿ. ಹೌದಲ್ರಿಪ್ಪ. ಅಂತ ಪರಮ ಪೂಜ್ಯ ಗೇನಸಿದ್ಧ ಮುತ್ಯಾನ ಕರ್ತುಗದ್ದಿಗೆ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ಏನಾಗದ್ರಿಪ್ಪ ಗೇನಸಿದ್ಧ ಮುತ್ಯಾನ ಒಂದು ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರ್ರಿ? ಬಂದ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಸಿದ್ಧರ ಪಲ್ಲಕ್ಕಿಯ ಜೊತೆಗೂಡಿ ಬಂದಿರತಕ್ಕಂತ ಶರಣಿಯರಿಗೂ ಹೌದು ಪುರಾಣ ಪಂಡಿತರಿಗೂ ತತ್ವಜ್ಞಾನಿಗಳಿಗೂ ವೇದಾಂತ ಬಲ್ಲವರಿಗೂ ಹೌದು ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಇದು ಅಲ್ಲದೆ ನಮ್ಮ ಜೊತೆಯಾಗಿ ಇವತ್ತಿನ ದಿವಸ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಎರಡು ಮೇಳಗಳ ಆ ಭಗವಂತನ ಸೇವೆಗೋಸ್ಕರವಾಗಿ ಕೂಡಿದ್ದೀವಿ. ಹೌದು. ನಮ್ಮ ಜೊತೆಯಾಗಿ ಕುಂಬಾರಿ ಗ್ರಾಮದ ಗೇನಸಿದ್ಧ ಮುತ್ಯಾನ ಗಾಯನ ಸಂಘ ಹೌದು ಸಂಘಿನಲ್ಲಿ ಮಾತಾಡ್ತಿರ್ತಕ್ಕಂತ ನಮ್ಮ ಅಳಗಿ ಪಿಂಟು ಮಾಸ್ತರ ಹೌದು ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಪುಣ್ಯಾತ್ಮರೇ, ಇವತ್ತ ನಾವು ಮಾಡುವಂತ ಒಂದು ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಏನಾಗ್ತಾರಿಪ್ಪ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗಲಿ ಹೌದು ಅನೇಕ ತಪ್ಪ ದೋಷಗಳು ಗೋಪಾಲ
ಆಗತಾವ್ರಿಪ್ಪ. ಜ್ಞಾನಿ ಒಂದು ಮಾತನ್ನು ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ ಜ್ಞಾನಿ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಹೌದು ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರ. ಹೌದ್ರಿಪ್ಪ, ಹೌದು. ಏನಾದ್ರೂ ಅಲ್ಪ ದೋಷಗಳ ನಮ್ಮಲ್ಲಿ ಕಂಡು ಬಂದಾಗ ತಪ್ಪನ್ನುವಂತಾದನ್ನ ತೆಗೆದ ಬದಿಗೊತ್ತಿ ಒಪ್ಪನ್ನುವಂತಾದ ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡಿ ಹೊತ್ತು ಒಂದುವರೆಗೆ ನಾವು ನೀವುಗಳು ಕೂಡಿ ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಪುಣ್ಯಾತ್ಮರೇ. ಹೌದಲ್ರಿಪ್ಪ. ಈಗಾಗಲೇ ನಮ್ಮ ಸರಜೋಡಿ ಮೇಲಿನೊಳಗ ಪಿಂಟು ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಮಾತಾಡಿದ್ರು. ಮತ್ತೆ ಎರಡು ವಿಷಯಗಳನ್ನು ಕೂಡ ದೈವದ ಅಪ್ಪನೆಯನ್ನು ತೆಗೆದುಕೊಂಡು ಎರಡು ವಿಷಯ ಕೂಡ ಅವರು ಇಟ್ರು. ಏ ವಿಷಯ ಇಟ್ಟಾರಲ್ರಿಪ್ಪ? ಒಂದು ಪಾತ್ರಧಾರಿ, ಇನ್ನೊಂದು ಸೂತ್ರಧಾರಿ. ಹೌದು, ಚಲೋ ಇಟ್ಟಾರೆ ವಿಷಯ ಅವರು. ಹೆಂಗೋ ಜೈ ಮಾವ? ಒಂದು ಪಾತ್ರಧಾರಿ, ಇನ್ನೊಂದು ಸೂತ್ರಧಾರಿ, ಎರಡು ವಿಷಯಗಳನ್ನ ಇಟ್ಟ. ಹೌದು. ಈ ದೈವವನ್ನ ಉದ್ದೇಶಿಸಿ ಒಂದು ಮಾತನ್ನ ಏನ್ ಹೇಳ್ತಾರಿಪ್ಪ ಅವರು? ಹೇಳಿದ್ರವರು, ಹರಿ ನಾಲ್ಕಕ್ಕಂದ್ರ ನನ್ನ ಪಾಲಿನ ವಿಷಯ ಹೆಚ್ಚು ಮಾಡಿನೇ ಮಂಗಳಾರತಿ ಮಾಡ್ತೀನಿ ಅನ್ನುವಂತ ಮಾತನ್ನ ಎದಿಗೆ ಕೈ ಹಚ್ಕೊಂಡು ಮಾತಾಡ್ಯಾರ. ನೀವೆಲ್ಲರೂ ಕೇಳಿರಿ. ಹೌದು. ಈ ದೈವದೊಳಗ ಪಿಂಟು ಮಾಸ್ತರ್ ಒಂದೇ ಮಾತನ್ನ ಕೇಳ್ತೀನಿ. ಏನ್ರಿಪ್ಪ ಅದು? ಹರಿ ನಾಲ್ಕರವರೆಗೆ ಟೈಮ್ ಬೇಡ, ಇನ್ನು 5 ನಿಮಿಷ ನೀ ಇರ್ತಿ ಅನ್ನುವಂತ ಭರೋಸೆ ನಿನಗೈತೇನ? ಇಲ್ರಿಪ್ಪ. ನಿನಗತ್ತೆ ವಿಜಯ್ ಮಾವ? ಇದು ನೀರ ಮ್ಯಾಗಿನ ಗುಳ್ಳಿ ಯಾವಾಗ ಒಡಿತದೋ ಇದು ಯಾವಾಗ ಹೋಗ್ತದೋ ಹೇಳಕ್ ಬರುದಿಲ್ಲ. ಹೌದು. ನಾ ಅಂದವ್ರೆಲ್ಲ ಎಷ್ಟೋ ಮಂದಿ ನಾಶ ಆಗಿ ಹೋಗ್ಯಾರ. ನಾಶ ಆಗಿ ಹೋಗ್ಯಾರಲ್ರಿಪ್ಪ. ನಾನು ನೀನು ಯಾವ ಗಿಡದ ತಪ್ಪಲ? ಹೌದು. ನಾ ಹೆಚ್ಚ ಮಾಡಿ ಮಂಗಳಾರತಿ ಮಾಡ್ತೀನಿ ಅನ್ನುವಂತಾದ ನಿನ್ನಲ್ಲಿ ಬಂದದಪ್ಪ ಅಂತಂದ್ರ ದೈವ ಸಾಣದಲ್ಲ, ಇದು ದೈವ ಅಂತಂದ್ರ ಸಾಕ್ಷಾತ್ ಗೆನಿಸಿದ್ದ ಮುತ್ಯಾನ ಅಂತ ನಾನು ನಂಬಿನಿ. ಹೌದಲ್ರಿಪ್ಪ, ಹೌದು. ನನ್ನ ಮನಸ್ಸು ಒಪ್ಪದು ಬೇಡ, ಅವರ ಮನಸ್ಸು ಒಪ್ಪಿದ್ರೆ ಸಾಕು. ನೀ ಮಂಗಳಾರತಿ ಮಾಡು. ಒಂದು ಪಾತ್ರಧಾರಿ, ಇನ್ನೊಂದು ಸೂತ್ರಧಾರಿ, ಎರಡು ವಿಷಯಗಳನ್ನ ಅವ್ರು ಇಟ್ಟಾರಲ್ರಿಪ್ಪ. ಅದ್ರೊಳಗ ನಮಗ ಸೂತ್ರಧಾರಿಯ ಪಾಲ ನಮಗಿಲ್ರಿಪ್ಪ. ಇರ್ಲಿ. ಹೌದು. ಅದಕ್ಕ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ. ಏನಂತ ಹೇಳ್ತಾನ್ರಿಪ್ಪ ಜ್ಞಾನಿ? ಈಗ ಸೂತ್ರ ಮತ್ತು ಪಾತ್ರ ಈ ವಿಷಯವನ್ನು ನಾವು ಮಾತಾಡ್ಬೇಕಾಗ್ಯದ. ಮಾತಾಡ್ಬೇಕಾಯ್ತಲ್ರಿಪ್ಪ? ಸೂತ್ರಧಾರಿ ವಿಷಯ ನಮಗ ಬಂದದ, ಪಾತ್ರಧಾರಿ ವಿಷಯ ಕುಂಬಾರಿ ಮೇಲಿನವ್ರಿಗೆ ಹೋಗ್ಯದ. ಹೋಗ್ಯದಲ್ರಿಪ್ಪ. ಈ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು? ಮಣ್ಣ ಮಸಿ ಸುತ್ತ ಅಂದ್ರ ಮುಂದೆ ಪಂಚಮಿ ಇರ್ತದ. ಊರಾಗಿನ ಹುಡುಗರು ಗುಲ್ಲವನ್ನ ಆಡಾಕ ಹೋಗ್ತಾರ, ಗಾರಿವಾಲ್ ಹಾರಿಸ್ತಾರಲ್ರಿಪ್ಪ, ಗಾಳಿಪಟ ಹಾರಿಸ್ತಾರ. ಹೌದು. ಅದಕ್ಕೆ 100 ಫೂಟ 400-500 ಫೂಟ್ ಅವ್ರಿಗೆ ಎಟ್ಟೆಟ್ಟು ಅನುಕೂಲ ಆಗ್ತೈತಿ. ಅದಕ್ಕೆ ದಾರ ಕಟ್ಟಿರ್ತಾರ, ಒಂದು ಗಾಳಿಪಟ ಮಾಡಿರ್ತಾರ, ಅದ್ರ ಹಿಂದ ಒಂದು ಬಾಲಂಗೋಶಿ ತಿಳಿ ಕಟ್ಟಿರ್ತಾರ. ಕಟ್ಟಿರ್ತಾರಲ್ರಿಪ್ಪ. ಆ ಗಾಳಿಪಟ ಹಾರಬೇಕಾದ್ರ ಅದಕ್ಕೆ ಹಿಂದೆ ಏನಿರ್ತದ? ಬಾಲಗಸಿ ಇರುತ್ತಲ್ರಿಪ್ಪ. ಈ ದಾರ ಮತ್ತು ಗಾಳಿಪಟ ಅನ್ನುವಂಥದ್ದು ಇದು ಪಾತ್ರಧಾರಿ. ಹೌದು. ಅದನ್ನ ಮ್ಯಾಲೆ ಎಬ್ಸ್ಕೊಂಡು ಹೋಗಿ ಏನು ಆಡಿಸ್ತಿರ್ತದೆ ನೋಡು, ಅದೇ ಒಂದು ಸೂತ್ರಧಾರಿ. 500 ಫೂಟ ದಾರುನಿಂದ ಗಾಳಿಪಟನೂ ನಿಂದೆ, ಹೌದು, ಹಾರಿಸವನು ನೀನೆ. ಖರೆ ಅದನ್ನ ಒಂದ ಬಾಲಂಗೋಶಿ ಅನ್ನುವಂತಾದ ಸೂತ್ರ ತೆಗೆದ್ರ ಅಲ್ಲೇ ನೆಲಕ್ಕೆ ಬಿಡುವ ಸುತ್ತ ಹಾಕೋತ ಅದರಂತೆ ನಿಮ್ಮ ಗಾಳಿಪಟನು ಹಂಗೆ ಅದ. ಹೌದು. ಒಳಗಿನ ಸೂತ್ರ ಯಾವಾಗ ಹಾರ್ತದೋ ಈ ಪಟ ಎಲ್ಲಿ ಬೀಳ್ತದೋ ಗೊತ್ತಾಗೋದಿಲ್ಲ. ಒಟ್ಟ ಗೊತ್ತಿಲ್ಲ. ಇವು ಹೇಳ್ತಾನ ಹರಿ ನಾಲ್ಕಕ್ಕಂದ್ರ ನಾ ಹೆಚ್ಚ ಮಾಡಿ ಮಂಗಳಾರತಿನೇ ಮಾಡ್ತೀನಿ. ತಪ್ಪಾಕತ್ತಿರ್ಲಿ ಅದು. ಆ ಮಾತು ನೀ ಹೇಳಬೇಡ, ಹೇಳವ್ರು ಬೇರೆ ಅದಾರ. ಹೌದೌದು. ಅದಕ್ಕ ಪಾತ್ರಧಾರಿ ಮತ್ತು ಸೂತ್ರಧಾರಿ ಅನ್ನತಕ್ಕಂತ ವಿಷಯದೊಳಗ ಸೂತ್ರಧಾರಿ ಪಾಲವನ್ನ ನಾವು ಹಿಡ್ಕೊಂಡಿವಿ. ಹೌದು. ನಾವು ಈ ಭವದೊಳಗ ಬಂದೀವಿ, ನಮ್ದು ಏನೂ ಇಲ್ಲ, ನಮ್ಮದ ಏನೇನು ಇಲ್ಲ, ಒಟ್ಟ ಇಲ್ರಪ್ಪ. ಇಲ್ಲಿ ಪಾತ್ರದ
ಇವ ಕಾಕ ಇವ ದೊಡ್ಡಪ್ಪ ತಾಯಿ ಚಿಗವ್ವ ಹಾ ನನ್ನವರು ತನ್ನವರು ಇದು ಬಂದು ಬಳಗ ಎರೆ ಬದೆಯೊಂದು ಹಾ ಹಾ ಪಾತ್ರದ ಜಗತ್ತಿನಲ್ಲಿ ಶ್ರೀಮನ್ನಾರಾಯಣ 10 ಅವತಾರ ತಾಳಿ ಇದ್ದರಿಗೆ ಬರಬೇಕಾದ್ರೂ ಅದು ಒಂದು ಪಾತ್ರದ. ಹೌದು, ಅದಕ್ಕೆ ಹಿಂದೆ ಸೂತ್ರಧಾರಿ ಬ್ಯಾರೆ ಅದಾನ, ಬ್ಯಾರೇನ ಅದಾನ. ಹೌದು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದ ಸೂಸುವ ಗಾಳಿಯು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಉಣ್ಣುವ ತುತ್ತವು ನಿಮ್ಮ ದಾನ, ನಿಮ್ಮ ದಾನ. ನಿಮ್ಮ ಅನ್ನವನ್ನುಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿಗೆ ನಾನೇನು ಬೆಳೆ ರಾಮನಾಥ. ಹೌದು ಪುಣ್ಯಾತ್ಮರೇ, ಹಾ ಹಾ ಹೊರಗಿನ ಗಾಳಿ 5 ನಿಮಿಷ ಬೀಸಲಿಲ್ಲ ಅಂದ್ರ ಹಾ ಹಾ ತೊಟ್ಟಂತ ಅರಿವಿ ಕಲಿತೀವಿ ನಾವು. ಕಾವಾಕತ್ತಲ್ರಿಪ್ಪ 5 ನಿಮಿಷ ಹಾ ಗಾಳಿ ಹಾ ಹಾ ಬರ್ಲಿಲ್ಲ ಅಂತಂದ್ರ ತೊಟ್ಟಂತ ಅರಿವಿ ಕಲಿತೀವಿ. ಕಳದ್ ನಿಲ್ತೀವಲ್ರಿಪ್ಪ. ಈ ನವದ್ವಾರಗಳು ಬಂದದು ಅಂದ್ರ ಒಳಗಿನ ಗಾಳಿ ನಿತ್ತು ಅಂತಂದ್ರ ಈ ಗಾಳಿಪಟ ಕೆಳಗೆ ಬೀಳ್ತದ, ಬೀಳ್ತಲ್ರಿಪ್ಪ, ಬೀಳ್ತತಿಲ್ರಿ. ಹಂಗ ಸೂತ್ರಧಾರಿ ಅದಾನ. ಹಾ ಹಾ ಇದು ಎಲ್ಲ ಆ ಸೂತ್ರಧಾರಿ ಕೊಟ್ಟಂತ ದಾನದ ದಾನ. ಇನ್ನೂ ಅರ್ಧ ತಾಸಾಗಿಲ್ಲ ಪಿಂಟು ಮಾಸ್ತರ್ ಮಾತಾಡಿ ನೀವೆಲ್ಲರೂ ಕೇಳಿರಿ. ಹಾ 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 ತಂದಿ ಬಲ್ಯವಾದ ನಾ ಜಗತ್ತ ಕಲ್ಯಾಣ ಮಾಡ್ಬೇಕಾಗ್ಯದ, ಜಗತ್ತು ಉದ್ಧಾರ ಮಾಡ್ಬೇಕಾಗ್ಯದ ಅಂತೇಳಿ ತಂದೆ ಬಲ್ಲಿ ಕೇಳಿದ. ಯಾರು ಗೆಣಸಿದ್ದ ಮುತ್ಯ. ಹೌದು. ಇಲ್ಲಪ್ಪ, ಗುಡ್ಡದ ಮ್ಯಾಲ ಮುತ್ಯಾನ ಬಲ್ಲಿ ನೀವು ಹೋಗಿ ಬೇಡ್ಕೊಂಡು ಬರ್ಬೇಕು ಅಂತಂದಾಗ ಗುಡ್ಡದ ಮ್ಯಾಲ ಮುತ್ಯಾನ ತೊಡಿ ಮ್ಯಾಲ ಕುತ್ತ ಆಡಿ ವರ ಪಡ್ಕೊಂಡು ಮುತ್ಯಾನ ಕಡೆಯಿಂದ ಅಮೃತ ಊಟ ಮಾಡಿ ಮುತ್ಯ ಆಶೀರ್ವಾದ ಮಾಡಿದ. ಹಾಲು ಬಾಣ ಉಂಡು ನೀ ಉಂಡ ಜಾಗಕ್ಕೆ ಮುಂದೆ ಕುಂಬಾರಿ ಆಗ್ತದ, ಈ ಜಗಕ್ಕೆ ಈ ದಿಕ್ಕಿಗೆ ಹೋಗತ್ತ ಆಶೀರ್ವಾದ ಮಾಡಿದ ಮುತ್ಯ ಅಂತ ಹೇಳಿ. ಹೌದು. ಈ ಊರ ಭೂಮಿಗೆ ಕಾಲಿಟ್ಟು ಒಕ್ಕಲಿಗೆ ನೆಗಲ ಹೂಡಿದ್ದ. ಈ ಭಂಡಾರದ ಒಡೆಯಾಗ ನೋಡಿ ಅವನ ಮನಸ್ಸ ಕರಗಿ ನಡು ಹೊಲದಾಗ ಗಳೆ ತರಿವಿ ಎತ್ತ ತರಿವಿ ಭಂಡಾರದ ಒಡೆಯನ ಪಾದಿಗೆ ಬಿದ್ದು, ಯಪ್ಪ ನೀವು ಇಲ್ಲೇ ನೆಳೆಕೊಂಡ್ರಿ, ನನ್ನ ಮನೆಗೆ ಹೋಗಿ ಬುತ್ತಿ ತರ್ತೀನಿ ಅಂತ ಓಡಿ ಹೋದ. ಹೌದಾ? ಪಾತ್ರಧಾರಿ ಊಟಕ್ಕೆ ಹೋಗಿ ಊಟ ತರಕ್ ಹೋಗ್ಯಾನ. ಊಟ ತರಕ್ ಹೋಗ್ಯಾನಲ್ರಿಪ್ಪ. ಕರುಣಾಮಯ ಕರುಣಾ ಸಾಗರ ಬಗಲಲ್ಲಿ ಇದ್ದಿರ್ತಕ್ಕಂಥ ಭಂಡಾರವನ್ನ ಬಲರಾಮ ಗಳೆಕ್ ಹಚ್ಚಿದಾಗ ಒಕ್ಕಲಿಗೆ ಹೋಗಿ ಬುತ್ತಿ ತರುವವರೆಗೆ ನೇಗಲ ಹೊಡೆದವೇನು ಸೂತ್ರಧಾರಿ ಐತಿರೋ ಏನು ಪಾತ್ರಧಾರಿ ಐತಿರೋ? ಇದು ಬಲ್ಲವ್ಗ ಬಗಲಾಗ ಅರೇದವ್ಗ ಮುಗಿಲಾಗ ಬಹಳ ದೂರದ ಒಂದು ಬೋಗಾನಿ ಅನ್ನ ಕುದ್ದದ ಇಲ್ಲೋ ಒಂದು ಅಗಳ ಹೆಚ್ಚಿಕಿದ್ರೆ ನಿಜವಾದ ಶಾನ್ಯ ಇದ್ದಂದ್ರೆ ಅಡಿಗೆ ಮಾಡೋ ಒಂದು ಅಗಳ ಹೆಚ್ಚಿಕಿದ್ರೆ ತಿಳ್ತದ, ಗೊತ್ತಾಗತ್ರಿಪ್ಪ. ಬಟ್ಟಗ ಮತ್ತಿನ ತಿಳಿಲಾರದ ಜನ ಇತ್ತಂದ್ರ ಆ ಬೋಗಾನಿನೇ ಡಬ್ ಹೋಗದ್ರ ಗುರ್ತಾಗಲ್ಲ. ಕಚ್ಚಿಪಿಚ್ಚಿ ಕಿಚ್ಚಾಡ್ರಿ ಹೆಂಗ್ ಗೊತ್ತಾಗ್ತದ? ಒಕ್ಕಲಿಗೆ ಹೋಗಿ ಭಂಡಾರದ ಒಡೆಯನ ಬುತ್ತಿ ತರುವವರಿಗೆ ನೆಗಲ ಹೊಡೆದಂತವ ಅಲ್ಲಿ ಸೂತ್ರಧಾರಿ ಅದಾನಲ್ರಿಪ್ಪ. ಅದಕ್ಕೆ ಪುಣ್ಯಾತ್ಮರೇ, ವಿಷಯ ಈ ಮಾತನ್ನ ಮಾತಾಡುತ್ತಾ ಇನ್ನ ಮಾಳಿಂಗರಾಯ ಗುರು ಬೀರದೇವರ ಸೇವೆಯನ್ನ ಮಾಡುತ್ತಾ ಬನ್ನಕ್ಕ ಸಾವಿರ ಭಾಗ್ಯ ಮೇಸುತ್ತಾ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಉಟ್ಟಿಗೆ ಯಂಕನಗೌಡನ ಭೂಮಿ ಒಳಗ ಕುರಿ ಬಿಟ್ಟಿದ್ದ. ಹೌದು. ಮಧ್ಯಾಹ್ನ ಬಾರ ಆಗಿತ್ತು. ಕುರಿಗಳ ಮೇಯ್ದು ಸಮಾಧಾನ ಆಗಿ ನೀರು ಕುಡಿದು ಬನ್ನಿ ಗಿಡದ ನೆರಳಿಗೆ ಬಂದು ಮೆಲಕ್ ಹಚ್ಚಿ ಮನೆಗಿದು. ಹೌದು. ಮಾಳಿಂಗರಾಯ ಬೀರದೇವರ ಧ್ಯಾನದೊಳಗ ತಲ್ಲೀನನಾಗಿ ಬಿಟ್ಟಿದ್ದ. ಹೌದಲ್ರಿಪ್ಪ. ಧ್ಯಾನಕ್ಕ ಸಮಾಧಿ ಹತ್ತಿ ಬಿಟ್ಟು ಮಾಳಿಂಗರಾಯ ಬೀರದೇವರ ಧ್ಯಾನದೊಳಗ ತಲ್ಲೀನನಾಗಿ ಬಿಟ್ಟ. ಯಂಕನಗೌಡನ ಆಳುಗಳು ಊರಾಗ ಹೋಗಿ ದೂರು ಕೊಟ್ಟು, ಗೌಡ್ರ ಯಾವ್ರ ಒಬ್ಬ ಕುರುಬ ಬಂದ ನಿಮ್ಮ ಹೊಲದಾಗ ಕುರಿ ಬಿಟ್ಟು ಬೆಳೆ ಎಲ್ಲ ನಾಶ ಮಾಡ್ಯಾನ, ಎಲ್ಲ ಬೆಳೆ ನಾಶ ಆಗ್ಯದ ಅಂದಾಗ ಯಂಕನಗೌಡ ಏನೇನು ಕುದುರೆ ಹತ್ತಿ ಮಾನ್ಯದ ಹೊಲಕ್ಕೆ ಬಂದ ನೋಡ್ತಾನ. ಬನ್ನಿ ಗಿಡದ ನೆರಳಿಗೆ ಕುರಿ ಮಾಡ್ಕೊಂಡವ. ಮಾಳಿಂಗರಾಯ ಕಣ್ಣು ಮುಚ್ಚಿ ಬೀರದೇವರ ಧ್ಯಾನದೊಳಗದಾನ. ಹೌದಲ್ರಿಪ್ಪ. ಸಿಟ್ಟಿಗೇರಿ ಯಂಕನಗೌಡ ಬೆಳೆ ನಾಶ ಆಗ್ಯದೋ ಇಲ್ಲೋ ನೋಡ್ಲಿಲ್ಲ. ಕಿವಿಯಿಂದ ಕೇಳಿ ಕುದುರೆ ಮ್ಯಾಗಿಂದ ಎಳ್ದು ಕೈಯಾಗ ಚಾಟಿ ಹಿಡಿದ ಮಾಳಿಂಗರಾಯಾಗ ಹೊಡಿತಿದ್ದಲ್ರಿಪ್ಪ. ಮಾಳಿಂಗರಾಯ ಜಾಗ್ರತದೊಳಗಿಲ್ಲ. ಹೌದು. ಬೀರದೇವರ ಧ್ಯಾನದೊಳಗ ಮಗ್ನನಾಗ್ಯಾನ. ಗೌಡ ಬಡದಂತ ಏಟ ಅವನಿಗೆ ತಟ್ಟಿಲ್ಲಲ್ರಿಪ್ಪ. ಹೆಂಗ ಮಾಳಿಂಗರಾಯಾಗ ಬಡಿತಿದ್ದೋ
ಎಂಕನಗೌಡನ ಮಡದಿ ಶಿವಲಿಂಗ ಅವಾಗ ಮನ್ಯಾಗ ಏಟಿ ಬೀಳ್ತಿದ್ದು. ಹೌದರ ಗಬರುತ್ತಿ. ಇದು ಯಾರ ಕೆಲಸ? ಹಾ ಸೂತ್ರಧಾರಿಯ ಕೆಲಸ. ಸೂತ್ರಧಾರಿ ಕೆಲಸ. ಮಾಳಪ್ಪ ಕಣ್ಣ ತಗ ನೋಡ್ಲಿಲ್ಲ, ಹೊಡೆದ ಎಂಕನಗೌಡ ಬ್ಯಾಸೊತ್ತ ಕುದುರೆ ಹತ್ತಿ ಮನೆಗೆ ಬಂದ. ಹೌದಾ? ಗೌಡ್ರ ಮನತಾನಂದ್ರೆ ಸಾಣದೇನ್ರಿ? ಏದ್ ಬಾಳ ದೊಡ್ಡದ್ರಿಪ್ಪ. ಗೌಡ್ರ ಮನೆ ಪಡಸಾಲಿ ಒಳಗ ಮೇನದ ಮರಿಯಾಗಿ ಉಳ್ಳಾಡ್ತಿದ್ಲು. ಆ ದಂಡಿಂದ ಈ ದಂಡಿಗೆ, ಈ ದಂಡಿಂದ ಆ ದಂಡಿಗೆ ಉಳ್ಳಾಡ್ತಿದ್ಲು ಮಡದಿ ಶಿವಲಿಂಗಮ್ಮ. ಹೌದು. ಮೈ ತುಂಬ ಬಾಸುಂಡಿ ಮುಡಿದು ಚಿಲಿಲಿಲ್ಲಿ ನೆತ್ರ ಸಿಡಿತಿತ್ತು. ಹಾ ಹಾ ಮೈ ತುಂಬ ನೆತ್ರ ನೋಡಿ ಧರಿ ನೋಡಿ ಗೌಡ ಕೇಳ್ತಾನ, ಏನಾಗ್ಯದ ನಿನಗ? ಏನಾಗ್ಯದ? ಅವಾಗ ಹಾ ಪತಿ ಎಂಕನಗೌಡಗ ಶಿವಲಿಂಗಮ್ಮ ಹೇಳ್ತಾಳ, ಏನಂತ ಹೇಳ್ತಾಳ್ರಿಪ್ಪ? ಒಂದು ತಾಸು ಹೊತ್ತಾಯ್ತು, ಯಾವ ಪುಣ್ಯಾತ್ಮ ಬಡಿತಾನ ಕಣ್ಣಿಗೆ ಕಾಣುವಲ್ಲ, ಕೈಗೆ ಸಿಗುವಲ್ಲ, ಕೈಗೆ ಸಿಗವಲ್ಲ. ಒಂದೊಂದು ಹೊಡೆದ ಏಟ ಪಾದದಿಂದ ನೆತ್ತಿವರೆಗೆ ಬೆಂಕಿ ಹತ್ತದಂಗ ಆಗ್ಯದ. ಮೈ ತುಂಬ ದರಿ ಮೂಡ್ಯದ, ಚಿಲಿಲಿಲ್ಲಿ ಎತ್ತರ ಸಿಡ್ತದ. ಹೌದಲ್ರಿಪ್ಪ, ಹೌದು. ಅವಾಗ ಎಂಕನಗೌಡಗ ಅರುವುಂಟಾಯ್ತು, ಇವ ಮನುಷ್ಯ ಅಲ್ಲ, ಹಾ ಹಾ ತಪ್ಪು ಮಾಡೀನಿ, ನಾ ತಪ್ಪು ಮಾಡಿನಿ ಹೊಡೆದು. ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡ್ಬೇಕಾಗಿತ್ತು, ನನ್ನ ಕಡೆ ಜೋಲಿ ಹೋಯ್ತತ್ತ. ಎಂಕನಗೌಡ ಮತ್ತ ಕುದುರೆ ಹತ್ತಿ ಹೊಲಕ್ಕೆ ಬಂದ. ಮಾಳಿಂಗರಾಯ ಕುರಿ ಹೊಡ್ಕೊಂಡು ಹಾ ಹಾ ಸಾಗಿ ಹೋಗಿದ್ದ. ಹೌದಲ್ರಿ. ಆ ಕಥಾವಾಗಿನ ದೂರ ಉಳಿಲಿ. ಇನ್ನ ಉಳಿಲಿ. ಸೂತ್ರಧಾರಿ ಇಂಥ ಕೆಲಸ ಹಾ 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 ಮಾಡ್ತಾನ ಪುಣ್ಯಾತ್ಮರೇ. ಹೌದು. ಯಾರ ಕಣ್ಣಿಗೆ ಕಾಣುದಿಲ್ಲ, ಕೈಗೆ ಸಿಗುದಿಲ್ಲ, ಅವ ಕೆಲಸ ಮಾಡ್ಲಾರ್ದೆ ಬಿಡುದಿಲ್ಲ. ಹೊಟ್ಟೆ ಬಿಡುದಲ್ರಿಪ್ಪ, ಅಲ್ಲೇ ಕುತ್ಕೊಂಡು ಕೆಲಸ ಅವ ಮಾಡ್ತಾವ. ಇರ್ಲಾರ್ದೆ ನಾವು ನೀವು ಯಾರು ಬದುಕಿಲ್ಲ, ಬದುಕಾಕು ಆಗುದಿಲ್ಲ. ಒಟ್ಟ ಸಾಧ್ಯವಿಲ್ಲ. ಒಂದ್ ನಿಮಿಷ ನಮ್ಮಲ್ಲಿ ನಾವು ಸರದ ಅಂತಂದ್ರೆ ಇದು ಸೂತ್ರ ಹರದ ಗಾಳಿಪಟ ಇದ್ದಂಗ. ಹೌದು ಹೌದು ಹೌದು. ಈ ಮಾತನ್ನ ತಮ್ಮ ಮುಂದೆ ಹೇಳ್ತಾ ಮತ್ತನಾಗಬಾರದು, ಮಾಣಿಕ್ಯವಾಗಿಟ್ಟುಕೊಂಡು ಹಾ ಹಾ 5 ನುಡಿ ಕ್ಯಾಲಿ ಹಾಡಿ. ಯಾಕಂದ್ರ 1 ಗಂಟೆಗೆ ಹಾಡಿಕೆ ಚಾಲಾಗ್ಯಾವ, ಮತ್ತ ಹರಿನಾಕಕ್ಕೆ ಬಂದಾಗೋದವ. ಹಾ ಹಾ ಎಡ್ಡಾಡು ಪಾಳೆಯರೆ ಬರಲಿ ತಿಳ್ಕೊಂಡು ಕೂಡಿರ್ತಕ್ಕಂಥ ಗುರು ಹಿರಿಯರಿಗೂ, ನನ್ನ ಅಕ್ಕ ತಂಗಿಯರಿಗೂ, ಹೌದು, ಜಟಾಮಠದವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಹೌದು. 5 ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ. ಮಗ ಎದಿ ಕೈ ತಟ್ಟುಕೊಂಡು ಹಾ ಶಪತ್ ಮಾಡ್ಯಾನ. ತಾವೆಲ್ಲರೂ ಕೇಳಿರಿ. ಹೌದು. ಪಾತ್ರಧಾರಿ ಮತ್ತು ಸೂತ್ರಧಾರಿ ಅನ್ನುವಂತ ವಿಷಯ ಎಲ್ಲಿಗೆ ಹೋಗಿ ನಿಲ್ತದೆ, ನೀವು ಬಹಳ ಜಾಗರೂಕತೆಯಾಗಿ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.